ಎಕ್ಕಿ ಗಿಡದ ಕೆಳಗ ಎಲ್ಲಪ್ಪ ಎಲ್ಲಾ ಲಿಂಗ ಕುಳಿತಿದ್ದ. 1 ದಿನ 2 ದಿನ 3 ದಿನ 4 ದಿನ 1 ವಾರ ಕಳೆದು ಹೋಯ್ತು. ನಾಮವನ್ನ ಜಪಿಸಾಕತಾನ. ಯಾವ ನಾಮವನ್ನ ಜಪಿಸಾಕತಾನ ಅಂದ್ರ ಓಂ ಶ್ರೀ ಸಿದ್ಧಲಿಂಗಾಯ ನಮಃ, ಓಂ ಶ್ರೀ ಸಿದ್ಧಲಿಂಗಾಯ ನಮಃ. ಯಾವಾಗ ಈ ಮಂತ್ರವನ್ನ ಲಚ್ಚಾಣದ ಸಿದ್ಧಲಿಂಗ ಅಪ್ಪಗಳ ಮಂತ್ರವನ್ನ ಅನ್ಕೋಂತ ಕುಂತ ಅಂತ ನೋಡ್ರಿ, ಶಿವನಾಮ ಸ್ಮರಣೆಗೆ ಅಟ್ಟ ದೊಡ್ಡ ಶಕ್ತಿ ಐತ. ಮಹಾರಾಷ್ಟ್ರದ ಒಬ್ಬ ಶರಣ ಒಂದು ಕಲ್ಲು ತಗೋ ಅಂತ ಒಂದು ಕಲ್ಲು ಒಗದ್ರ ಆ ಕಲ್ಲು ಯಾವಾಗ ಹಿಂಗ ತಗೋ ಅಂತ ಒಗದಿದ್ದ ಅದ ಮಂತ್ರ ಅಂತ ಅನ್ಕೊಂಡಿದ್ದ. ಆ ಮಂತ್ರವನ್ನ ಕಲ್ ತಗೋ ಕಲ್ ತಗೋ ಕಲ್ ತಗೋ ಕಲ್ ತಗೋ ಅಂತ ಮಂತ್ರ ಅಂದ 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 ಎಷ್ಟು ದೊಡ್ಡ ಶಕ್ತಿ ಆಗಿತ್ತಂದ್ರ ಮಹಾರಾಷ್ಟ್ರ ಶರಣಗ ಮುಂದ 1 ದಿನ ಬಾವೆಲ್ಲ ಬತ್ತಿ ಹೋದಾಗ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆ ಶರಣಿಗೆ ಹೇಳಿದ್ರಂತ, ಈ ಬಾವಿ ಒಳಗ ನೀ ನೀರ್ ತರಿಸ್ಬೇಕಂದಾಗ ಓಂ ಕಲ್ಲು ತುಗಾಯ ನಮಃ ಅಂತ ಅಂದಾಗ ಬಾವಿಂದ ನೀರ್ ಮ್ಯಾಲ ಸುರ್ಯಾಕತ್ ಬಿಡ್ತಂತ. 30 ವರ್ಷ ಆ ಮಂತ್ರವನ್ನ ಹಿಡ್ಕೊಂಡು ಗುರುವಿನ ಜಪವನ್ನ ಮಾಡಿದ್ನಂತ. ನಾನ್ ಯಾಕೆ ಈ ಮಾತುಗಳನ್ನು ಹೇಳಾಕತ್ತೀನಿ ಅಂದ್ರ ಗುರುವಾಕ್ಯ ಏನು ಸಿಗ್ತದಲ್ಲ ಅದ ನಿಮಗ ಶಾಶ್ವತವಾಗಿರುವಂತ ಮಂತ್ರ. ಗುರು ಏನೋ ನೋಡಿಲ್ಲ, ನಿಮಗೆ ಏನೋ ಆಶೀರ್ವಾದ ಮಾಡ್ಲಿ, ಅದನ್ನ ಭಕ್ತಿಯಿಂದ ಒಳಗ ನಂಬಿಕೆ ಇಟ್ಟು ನೀವು ಅದನ್ನ ಪೂಜೆ ಮಾಡಿದ್ರಿ ಅಂದ್ರೆ ಅದು ಸಿಗ್ತದೆ ನಿಮಗೆ. ಅದಕ್ಕ ಮಹಾಮಂತ್ರವನ್ನ ಅನ್ಸೋದು ಓ ಶಿವಾಯ ನಮಃ ಶಿವಾಯ ನಮಃ ಬಸವ ಶಿವಾಯ ನಮಃ ಅಂತ. ಅದನ್ನ ಜೋರ ಅಂಟ್ರಿ ಅಂದ್ರೆ ನೀವು ಒಟ್ಟರು ಅನ್ನಂಗೆ ಅಲ್ಲ. ನೋಡ್ರಿ, ಯಾವಾಗ ಸಿದ್ಧಲಿಂಗಾಯ ನಮಃ ಅಂತ ಯಾವಾಗ ಅನ್ನಕತ್ತ 1 ವಾರ 2 ವಾರ 3 ವಾರ 4 ವಾರ ಕಳೆದು ಹೋಯ್ತು. 8 ದಿನ ಕೂತ ಅಂದ್ರ ಊಟ ನೀರು ಏನು ಇಲ್ಲಾರ್ದಂಗ 41 ದಿನ ಅಕ್ಕಿ ಗಿಡದ ಕೆಳಗ್ ಕೂತಿದ್ನಂತ. ನೋಡ್ರಿ ಎಟ್ರಿ 41 ದಿನ. 3 ದಿನ ನಾವು ಉಪವಾಸ ಇದ್ವಿ ಅಂದ್ರೆ ಬುಗು ಬುಗು ಸ್ಟಾರ್ಟ್ ಆಗಿರ್ತದೆ. ಆದ್ರೆ ನೋಡ್ರಿ ಎಲ್ಲಾ ಲಿಂಗ 41 ದಿನ ಕುಳಿತುಕೊಂಡ್ರು ಕೂಡ ಏನೂ ಮಿಸ್ಕಾಡಿಲ್ಲ. ಹೆಂಗ ಕುಳಿತ ಜಾಗದೊಳಗೆ ಕೂತಾನ ಹಂಗ ಕೂತಾನ. ಯಡಿಯೂರು ಸಿದ್ಧಲಿಂಗೇಶ್ವರರು ಮಂತ್ರ ಅನ್ಕೋತ ಕೂತ್ರ 12 ವರ್ಷ ಅವ್ರ ಮೇಲೆ ಹುತ್ತು ಬೆಳೆದಿತ್ತಂತ. 8 ವರ್ಷ ರೀ, 12 ವರ್ಷ ಹುತ್ತು ಬೆಳೆದಿತ್ತಂತ. ನಮಗ 4 ತಾಸು ಕೂಡ ಅಂದ್ರೆ ಆಗೋದಿಲ್ಲ. ಈಗೆಲ್ಲ ಮಣ್ಕಾಲ್ ನೋವು ಅದು ಎಲ್ಲ ಬಂದ್ಬಿಟ್ಟವ್ರಿ. ಯಾಕಂದ್ರೆ ಈಗೆಲ್ಲ ನಾವ್ ಏನ್ ಯೂಸ್ ಮಾಡಕತ್ತೀವಿ ಅಂದ್ರೆ ಪರ್ಸಿ ಯೂಸ್ ಮಾಡಕತ್ತೀವಿ, ಟೈಲ್ಸ್. ಅವಾಗೆಲ್ಲ ಸಗಣಿಯಿಂದ ಸಾರಿಸಿ ನಮ್ ಹಿರಿಯರು ಎಟ್ಟತನೋ ಅದ್ರೊಳಗೆ ಅಡ್ಡಾಡ್ತಿದ್ರು. ನೋಡ್ರಿ, ನಿಮ್ಗೆ ಯಾವ್ದೋ ರೋಗ ಬರಬಾರ್ದಂದ್ರೆ ಆಕಳ ಗೋಮೂತ್ರ ಚಂದ ಕುಡಿರಿ. ನೀವು ಅದನ್ನ ಅರ್ಕ ಅಂತ ಸಿಗ್ತಾವ, ಇವಾಗ ಅದನ್ನ ಕುಡಿರಿ. ದಿನ ಬೆಳಿಗ್ಗೆ ರೈತರು ನೋಡ್ರಿ ಹೊಲಕ್ಕೆ ಹೋಗ್ತಾರ, ದನಗಳನ್ನ ಮೇಯಿಸ್ತಾರ. ಆ ದನಗಳ ಸಗಣಿಯ ವಾಸ ನಮಗ ದಿನ ತಗೋಂತ ಇದ್ರ ನಮ್ಮ ಉಸಿರಾಟ ಕ್ರಿಯೆ ಚಲೋ ಇರ್ತದ. ನಮ್ಮ BP ಶುಗರ್ ಒಂದು ನಿಧಾನಗತಿ ಒಳಗ ಬರುವಂತ ಹೃದಯ ಬಡಿತ ಒಂದ ಸ್ಥಿತಿ ಒಳಗ ಬರುವಂತ ಶಕ್ತಿ ಅದಕ್ಕೆ ಐತಂದ್ರೆ ಈ ಗೋಮೂತ್ರ ಮತ್ತು ಆಕಳ ಸಗಣಿಗೆ ಐತಂತ ನಮ್ಮ ಹಿರಿಯರು ಹೇಳ್ತಿದ್ರು. ನೋಡ್ರಿ, ಅಷ್ಟು ದೊಡ್ಡದಾಗಿರುವಂತ ಶಕ್ತಿ ನಮ್ಮ ರೈತರು. ಅದಕ್ಕೆ ಇವತ್ತು ಬಹಳ ಚಲೋ ಬದುಕ್ತಾರ. ಅವ್ರು ಏನು ಇಲ್ಲಾರ್ದ, ನೋವು ಇಲ್ಲಾರ್ದ ಬದುಕ್ತಾರ, ಕಷ್ಟ ಇಲ್ಲಾರ್ದ ಬದುಕ್ತಾರ. ಈ ಸಿಟ್ಯಾನ ಜನಕ್ಕೆ ಇತ್ತೀಚೆಗೆ ನಾನು ಪೇಪರ್ ಒಳಗೆ ಓದಿದೆ. ಏನು ಸುದ್ದಿ ಅಂದ್ರ ಮುಂಬೈ ಅಂತ ಸಿಟಿ ಒಳಗ ಒಂದ್ 32 ಅಪಾರ್ಟ್ಮೆಂಟ್ ಕಟ್ಸ್ಯಾನ. ಒಬ್ಬ 32 ಫ್ಲೋರಿನ ಅಪಾರ್ಟ್ಮೆಂಟ್ ಕಟ್ಸ್ಯಾನ. ಅದ್ರ ಒಳಗ ಒಂದು ಕಿಚನ್ ರೂಮ್ ಇಲ್ಲ ಅಂತ, ಒಂದ್ ಅಡಿಗೆ ಮನೆನೂ ಇಲ್ಲ ಅಂತ. ಎಷ್ಟ ಆಶ್ಚರ್ಯ ಅಲ್ರಿ. ಆ ನ್ಯೂಸ್ ಪತ್ರಿಕೆ ಓದಿರುವಂತ ಸಂದರ್ಭದೊಳಗೆ ನನಗ ಆಶ್ಚರ್ಯ ಆತ. ಮತ್ತೆ ಉಣ್ಣೋದು ಹೆಂಗ್ರಿ ಅಂತ ಕೇಳ್ದ ನಾ ಒಬ್ಬನಿಗೆ. ಉಣ್ಣೋದು ಹೆಂಗ ಮತ್ತೆ ಅಡಿಗೆ ಅದು ಹೆಂಗ ಮಾಡ್ತಾರ ಅಂತ ಕೇಳಿರುವಂತ ಸಂದರ್ಭದೊಳಗೆ ಅವ್ನು ಹೇಳಿದ, ಅಪ್ಪ ಅವ್ರ ಅಡಿಗೆ ಅಂತ ಮುಂಬೈ ಸಿಟಿ ಒಳಗೆ ಮಾಡೋದೇ ಇಲ್ಲ. ಏನಿದ್ರು ಜೊಮ್ಯಾಟೊ ಅವೆಲ್ಲ ಅದಾವಲ್ರಿ, ಆರ್ಡರ್ ಆಗಿಂದಾಗ ಮಾಡಿದ್ರ ಅಂದ್ರೆ 15 ನಿಮಿಷ ಒಳಗೆ ಮನಿ ಮುಂದಿರ್ತದ. ಅದನ್ನ ತಿಂದ್ ಯಾವಾಗಿಂದ ನೀ ಯಾವಾಗ ಹಾಕಿರ್ತಾರೋ ಅವ್ರ ವ್ಯಾಪಾರ ಅವ್ರು ನೋಡಾಕತ್ತಿರ್ತಾರ, ಅವ್ರ ಹೊಟ್ಟಿ ಅವ್ರು ನೋಡಾಕತ್ತಿರ್ತಾರ. ನಮ್ಮ ಹೊಟ್ಟಿ ನಾವ್ ನೋಡ್ಬೇಕಲ್ರಿ. ನೋಡ್ರಿ, ಯಾವಾಗ ಸಿದ್ಧಲಿಂಗ ಒಂದ ಜಾಗದೊಳಗ ಕುಳಿತುಕೊಂಡು ನೀರು ಏನು ಇಲ್ಲಾರ್ದ, ಊಟ ಇಲ್ಲಾರ್ದ 41 ದಿನ ಜಪಕ್ಕೆ ಅಲ್ಲೇ ಕುಳಿತುಕೊಂಡ ಅಂತ. ಒಂದ್ ಕಡೆ ಸಿದ್ಧಲಿಂಗ ಮಹಾರಾಜರು ಲಚ್ಚಾಣದ ಮಠದೊಳಗೆ, ಕಮರಿ ಮಠದೊಳಗಿದ್ರು. ಈ ಕಡೆ 41 ದಿನ ಕುಳಿತಿದ್ದ ಅವ್ರಿಗೆ ಗೊತ್ತಿಲ್ಲ. ಆದ್ರ ಲಚ್ಚಾಣದ ಸಿದ್ಧಲಿಂಗ ಅಪ್ಪಗಳು ಕಮರಿ ಮಠದೊಳಗ ಹಿಂಗ ಪೂಜಾ ಗದ್ದುಗೆ ಮೇಲೆ ಸ್ನಾನವನ್ನ ಮುಗಿಸಿಕೊಂಡು ಪೂಜೆ ಕುಳಿತುಕೊಂಡಿದ್ರು ಅಂತ. 41 ದಿನ ಆದ ಮ್ಯಾಲ ಲಿಂಗಯ್ಯನನ್ನ ಹಿಡಿದುಕೊಂಡು ಮಹಾಮಂತ್ರವನ್ನ ಅನ್ನಕತ್ತಿದ್ರಂತ. ಓಂ ನಮಃ ಶಿವಾಯ ಅನ್ನುವಂತ ಮಹಾಮಂತ್ರವನ್ನ ಅನ್ನುವಂತ ಸಂದರ್ಭದೊಳಗ ಯಾವಾಗ ಓಂ ಶಿವಾಯ ನಮಃ ಅಂತಾರ, ಅವಾಗ ಇದ್ದಕ್ಕಿದ್ದಂಗ ಓಂ ಸಿದ್ಧಲಿಂಗಾಯ ನಮಃ ಅಂತ ಬರಾಕತ್ ಬಿಡ್ತಂತ. ಅವಾಗ ಸಿದ್ಧಲಿಂಗಪ್ಪಗಳು ಆಶ್ಚರ್ಯ ಆದ್ರೆ, ಇದೇನಿದು, ನಾ ಇಟ್ಟು ವರ್ಷ ಜಪ ತಪಗಳನ್ನ ಮಾಡೀನಿ, ಇವತ್ತ ಮಹಾಮಂತ್ರವನ್ನ ಗುರುವಾಕ್ಯವನ್ನ ನೆನೆಸುವಂತ ಸಂದರ್ಭದೊಳಗ ಲಿಂಗಯ್ಯನ ಸನ್ನಿಧಿ ಒಳಗ ಓಂ ಸಿದ್ಧಲಿಂಗಾಯ ನಮಃ ಅಂತ ನನ್ನ ಹೆಸರು ಬರಾಕತ್ತಲ್ಲ ಅಂದ್ರವ್ರು.
ಅವಾಗ ಆಶ್ಚರ್ಯರಾಗಿ ನೋಡ್ತಾರ, ವಿಚಾರ ಮಾಡ್ತಾರ. ನೋಡ್ರಿ, ಲಿಂಗಯ್ಯಗೆ ಎಷ್ಟು ದೊಡ್ಡ ಶಕ್ತಿ ಐತಂದ್ರ, ಲಿಂಗಪ್ಪಗೆ ಎಷ್ಟು ದೊಡ್ಡ ಶಕ್ತಿ ಐತಂದ್ರ, ಆ ಲಿಂಗಯ್ಯ ನೋಡ್ಬೇಕ ಅತನಿಯ ಶಿವಯೋಗಿಗಳ ಒಂದ್ ಕಡೆ ಜಾತ್ರೆ ನಡೆದಿರುವಂತ ಸಂದರ್ಭದೊಳಗ ಈ ಕಡೆ ಮುರುಗೋಡದ ಮಹಾಂತಪ್ಪಗಳು ಅಂತ ಅವರು ದೊಡ್ಡ ತಪಸ್ವಿಗಳು, ಅತನಿಯ ಮುರುಗೇಂದ್ರ ಶಿವಗಳು ಅವರು ದೊಡ್ಡ ತಪಸ್ವಿಗಳು. ಈ ಕಡೆ ಅತನಿ ಜಾತ್ರೆ ನಡೆದಾಗ ಅವಾಗೆಲ್ಲ ಈ ಮೊಬೈಲ್ಗಳು ಇರ್ಲಿಲ್ಲ. ಈಗ ಹೆಂಗ ನಾವು ದೂರ ಇದ್ವಿ, ಅಲ್ಲಿ ಇಲ್ಲಿ ಬರಕ್ ಆಗ್ಲಿಲ್ಲ ಅಂದ್ರೆ ಈಗೆಲ್ಲ ಹೆಂಗದವ್ರಿ, ವಿಡಿಯೋ ಕಾಲ್ ಮುಖಾಂತರ ನೋಡ್ಬಿಡ್ತೀವಿ ನಾವು. ಆಗಿಂದಾಗ ಜಾತ್ರೆ ಯಾವ್ದ್ರ ಒಂದ್ ಇಲ್ಲಿ ಅದ್ಭುತವಾಗಿರುವಂತ ಜಾತ್ರೆ ಆತ, ತೇರ ಆತಂದ್ರ ಎಲ್ಲೋ ಬೆಂಗಳೂರಿನಾಗ ಕುಂತವ, ಎಲ್ಲೋ ವಿದೇಶದಾಗ ಕುಂತವ, ಆಗಿಂದಾಗ ವಿಡಿಯೋ ಹರಿದಾಡಿ ಬಿಟ್ಟಿರ್ತಾವ. ಆದ್ರ ಅವಾಗ ಇರ್ಲಿಲ್ಲ, ಅವೆಲ್ಲ ಮೊಬೈಲ್ಗಳೇ ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದು ಇರ್ಲಿಲ್ಲ. ಅಂತ ದಿನಮಾನದೊಳಗ ಮುರುಗೇಂದ್ರ ಮಹಾಶಿವಯೋಗಿಗಳ ಜಾತ್ರೆ ಅತನಿ ಒಳಗ ನಡೆದ್ರ ಮುರುಗೋಡದ ಮಹಾಂತಪ್ಪಗಳು ಲಿಂಗದೊಳಗ ಆ ಜಾತ್ರೆಯ ತೇರನ್ನ ನೋಡಿದ್ರ ಅಂತ ನೋಡ್ರಿ. ಜಾತ್ರೆಯ ತೇರನ್ನ ಬರೀ ಲಿಂಗದೊಳಗ ನೋಡಿದ್ರಂತ ನೋಡ್ರಿ. ಯಾವಾಗ ಆ ಲಿಂಗ ಎಷ್ಟು ದೊಡ್ಡ ಶಕ್ತಿ ಐತಂದ್ರ, ಆ ಲಚ್ಚಾಣದ ಸಿದ್ಧಲಿಂಗ ಅಪ್ಪಗಳು ಲಿಂಗವನ್ನು ಹಿಡಿದುಕೊಂಡು ಕೂತಾಗ ಯಾಕೆ ಈ ಮಂತ್ರ ಬರಾಗತ್ತ, ನನ್ನ ಹೆಸರು ಎದಕ್ ಬರಾಗತ್ತ ಅಂತ ವಿಚಾರ ಮಾಡಿ ಸಿದ್ಧಲಿಂಗ ಅಪ್ಪಗಳು ಒಂದು ಆ ಲಿಂಗಯ್ಯ ಕೇಳಿದ್ರಂತ, ಯಾಕಪ್ಪ ಲಿಂಗಯ್ಯ, ನನ್ನಿಂದ ಏನ್ರ ತಪ್ಪಾಗೈತೇನ, ಇವತ್ತು ನನ್ನಿಂದ ಏನ್ರ ದೋಷ ಆಗೈತೇನ, ನಾ ಮಾಡುವಂತ ಕಾರ್ಯದೊಳಗೆ ಏನ್ರ ತಪ್ಪಾಗೈತೇನಪ್ಪ, ನಾನ ಜನಗಳಿಗೆ ಕೇಳಂಗಿಲ್ಲ, ಜನ ಬಂದು ನನ್ನ ಕಡೆ ಕಷ್ಟ ಹೇಳ್ಕೊಂಡ್ರ ನನ್ನ ಕಷ್ಟವನ್ನ ಯಾರ ಹತ್ರ ಹೇಳ್ಬೇಕಂದ್ರ ನಿನ್ನ ಹತ್ರನೇ ಹೇಳ್ಬೇಕು ಲಿಂಗಯ್ಯ ಅನ್ನಕತ್ತದ್ರಂತ ಲಚ್ಚಾಣ ಸಿದ್ಧಲಿಂಗ ಅಪ್ಪಗಳು. ಹೌದಲ್ರಿ, ಕರೆ ಐತಲ್ಲ. ನೀವು ಬಂದು 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 ನಮ್ಮ ಹತ್ರ ಕಷ್ಟ ಹೇಳಿದ್ರೆ ನಾವ್ ಯಾರ ಹತ್ರ ಹೇಳ್ಬೇಕ್ರಿ? ನಮಗೊಬ್ರು ಗುರುವರ್ಯರ ಅಂತದಾರ ನೋಡ್ರಿ. ನಮಗ ಬಂದು ಹೇಳಿದಾಗ ನಾನು ತಿಂಗಳಿಗೊಮ್ಮೆ ಹೋಗಿ ಹಾನಗಲ್ ಕುಮಾರಪ್ಪನ ಗದ್ಗಿ ಮುಂದೆ ಕುಂತ ನನಗೇನ್ರ ಕಷ್ಟ ಬಂತು ಅಂದ್ರ ನನ್ನ ಗುರುವರ್ಯರ ಹತ್ರ ನಾ ಹೆಂಗೆ ಹೇಳ್ತೀನಿ, ಹಂಗ ಲಚ್ಚಾಣದ ಸಿದ್ಧಲಿಂಗ ಅಪ್ಪಗಳು ಆ ಲಿಂಗಯ್ಯಗ ಹೇಳಾಕತ್ತಿದ್ರಂತ, ನನ್ನಿಂದ ಏನ್ರ ತಪ್ಪಾಗೈತೇನೋ ಲಿಂಗಯ್ಯ ಅಂತ ಕೇಳುವಂತ ಸಂದರ್ಭದೊಳಗ ಲಿಂಗಯ್ಯ ಆ ಲಿಂಗದೊಳಗ ಪ್ರತ್ಯಕ್ಷ ಮಾಡಿಬಿಟ್ನಂತ ನೋಡ್ರಿ. ಆ ಲಿಂಗದೊಳಗ ಎಕ್ಕಿ ಗಿಡದ ಕೆಳಗ ಕುಳಿತಿರುವಂತ ಎಲ್ಲಾ ಲಿಂಗ ಆತನ ನಿಜ ಸ್ವರೂಪ ಆ ಲಿಂಗದೊಳಗ ಕಾಣಕತ್ತಿತ್ತಂತ. ಯಾವಾಗ ಲಿಂಗದೊಳಗ ನೋಡ್ತಾರ, ಒಂದು ಕಡೆ ಸಿದ್ಧಲಿಂಗಾಯ ನಮಃ ಅಂತ ಮಹಾಮಂತ್ರವನ್ನ ಜಪಿಸ್ಕೋತ ಕಣ್ಣು ಮುಚ್ಚಿಕೊಂಡು ಕುಳಿತಿರುವಂತ ಆ ಎಲ್ಲಾ ಲಿಂಗನನ್ನ ನೋಡ್ತಾರ. ಅದೇ ಲಿಂಗವನ್ನು ಹಿಡ್ಕೊಂಡು ಧಾರಾಕಾರವಾಗಿ ನೀರನ್ನು ಸುರಿಸಾಕತ್ತ ಬಿಡ್ತಾರ ಲಚ್ಚಾಣ ಸಿದ್ಧಲಿಂಗಪ್ಪಗಳು. ಯಾವಾಗ ಕಣ್ಣೀರು ಸುರಿಸಾಕತ್ರು ಆ ತತ್ ಕ್ಷಣವೇ ಆ ಶಿಷ್ಯರಿಗೆ ಹೇಳಿ ಎಲ್ಲಾ ಲಿಂಗರನ್ನ ಮಠಕ್ಕೆ ಕರೆಸಿಕೊಂಡ್ರಂತ ನೋಡ್ರಿ. ಯಾವಾಗ ಎಲ್ಲಾ ಲಿಂಗರು ಮಠಕ್ಕೆ ಬರ್ತಾರ, ಮಾತುಕತೆ ನಡೀತ್ ನೋಡ್ರಿ. ಅವಾಗ ಸಿದ್ಧಲಿಂಗಪ್ಪಗಳು ಕೇಳಿದ್ರ, ಯಾರಪ್ಪ ನೀ, ಎಲ್ಲಿಂದ ಬಂದಿ, ಅಪ್ಪ ಅವ್ವ ಹೆಸರೇನು, ವಿಚಾರ ಏನು ಅಂತ ಕೇಳಿರುವಂತ ಸಂದರ್ಭದೊಳಗ ಎಲ್ಲಾ ಲಿಂಗ ಇದ್ದ ಪರಿಸ್ಥಿತಿಯನ್ನ ಹೇಳಿದ. ಇಲ್ಲೇ ಮೇರಗಿ ಗ್ರಾಮ ಕಾಶಿಬಾಯಿ ಶಿವಪ್ಪನವರು ಮಡದಿ ಈಗ ತಾನೇ ತೀರಿಕೊಂಡ್ಲು. ಹಿಂಗ ಹೇಳಿರುವಂತ ಸಂದರ್ಭದೊಳಗ ಲಚ್ಚಾಣದ ಸಿದ್ಧಲಿಂಗ ಅಪ್ಪಗಳು ಕಾಯವನ್ನ ನೋಡ್ತಾರ, ಆತನ ಮುಖಚರ್ಯವನ್ನ ನೋಡ್ತಾರ. ಅವಾಗ ಸಿದ್ಧಲಿಂಗ ಅಪ್ಪಗಳು ಅಂದ್ರು, ಇದು ದೊಡ್ಡ ಶಿಖರಪ್ರಾಯ ಆಗಿ ಬೆಳಗ್ತದ ಅಂದ್ರವ್ರು. ಇದು ದೊಡ್ಡ ಶಿಖರಪ್ರಾಯವಾಗಿ ಬೆಳಗ್ತದ. ಒಬ್ಬ ಗುರುವರ್ಯರಿಗೆ ಆ ಶಿಷ್ಯ ಹೆಂಗ ಬೆಳಿತಾನ ಅನ್ನೋದು ಪೂರ್ವದೊಳಗೆ ಗೊತ್ತಾಗ್ಬಿಡ್ತದ. ಇದು ಬಡದ್ರ ಪರಿಪಕ್ವವಾಗಿ ಬೆಳಗ್ತದ ಇಲ್ಲೋ ಅನ್ನೋದು ಮೊದ್ಲ ಗೊತ್ತಾಗ್ಬಿಡ್ತದ ಅವ್ರಿಗೆ. ನೋಡ್ರಿ, ಯಾವಾಗ ಲಚ್ಚಾಣ ಸಿದ್ಧಲಿಂಗ ಅಪ್ಪಗಳು ಆತನಿಗೆ ಒಂದಿಷ್ಟು ಸೇವಾ ಕಾರ್ಯವನ್ನ ಒಪ್ಸಿದ್ರು ಮಠದೊಳಗ. ಬಹಳ ಚಲೋ ಸೇವಾ ಮಾಡಕತ್ತ. ಹೆಂಗ ಸೇವಾ ಮಾಡಕತ್ತ ಅಂದ್ರ, ಆ ಏನ ಶಿಷ್ಯ ಬಳಗ ಏನ ಆ ಮಠದೊಳಗಿತ್ತಲ್ಲ, ಕಂಬ್ರಿ ಮಠದೊಳಗ, ಅವರೆಲ್ಲರನ್ನ ಮೀರಿಸಿ ಈತ ಸೇವಾದೊಳಗ ಪ್ರವೀಣನಾದ ನೋಡ್ರಿ.